ಸುರ ಅನ್ನೋದು ಉಪನದಿ, ಸಿಂಧು ಮಹಾನದಿಯ. ಮತ್ತೆ ಈ ಕಾರ್ಗಿಲ್ ಪಟ್ಟಣ ಇರುವುದು ಸರಿಸಮ 8,800 ಅಡಿ ಎತ್ತರದಲ್ಲಿ ಉಂಟು. ಇದು ಲೇ ಮತ್ತು ಶ್ರೀನಗರದ ನಡುವಿನಲ್ಲಿರುವ ನ್ಯಾಷನಲ್ ಹೈವೇ 1D ಸರಿ ನಡುವಿನಲ್ಲಿ ಉಂಟು. ಅಂತಾರಾಷ್ಟ್ರೀಯ ಗಡಿ ರೇಖೆಗೆ ತಾಗಿಕೊಂಡೇ ಉಂಟು. ಒಂದು 10-20 ಕಿಲೋಮೀಟರ್ ಒಳಗೆ ಉಂಟು, ಗಡಿಯ ಹತ್ತಿರ ಉಂಟು. ಈ ಯುದ್ಧ ಆದದ್ದು ಎಲ್ಲ ಅದೇ ಸ್ಥಳದಲ್ಲಿ. 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 2 ದಿವಸದ ನಂತರ ಈ ಭಾರತ ಪಾಕಿಸ್ತಾನದ ಗಡಿ ರೇಖೆಗಳನ್ನು ಗುರುತಿಸಲಾಗಿತ್ತು ಸರ್ ಸಿರಿಲ್ ರಾಟ್ಕ್ಲಿಫ್ನವರನ್ನು. ಆ ಗಡಿ ರೇಖೆ ಗುರುತಾದ ಅಂದಿನಿಂದ ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿರುವ ಎಲ್ಲ ಗುಡ್ಡಗಾಡು ಪ್ರದೇಶ ಮತ್ತು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ತನಕ ತುಂಬಾ ಘರ್ಷಣೆಗಳು ನಡೀತಾ ಇತ್ತು ಸದಾ. ಆದರೆ 1984ರಲ್ಲಿ ಭಾರತದ ಸೇನೆ ಆಪರೇಷನ್ ಬೇಕೂತ್ ಎಂಬ ಕಾರ್ಯಾಚರಣೆಯಲ್ಲಿ ಅಲ್ಲಿ ನಮ್ಮ ಸ್ಥಾಪಿಸಿದ್ದು. ಅದರ ನಂತರ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ಸೇನಾ ಪಡೆಗಳ ನೆಲೆಗಳು ಸ್ಥಾಪನೆ ಆಗಿದ್ದು. 1987 ಮತ್ತು 89ರಲ್ಲಿ ಪಾಕಿಸ್ತಾನ 2 ಸಲ ಪ್ರಯತ್ನ ಮಾಡಿತ್ತು ಈ 2 ಇಲ್ಲಿರುವ ಎಲ್ಲ ಸ್ಥಾನಗಳನ್ನು ವಶಪಡಿಸಿಕೊಳ್ಳಿಕ್ಕೆ. ಆದರೆ ಅದು ಆಗಲಿಲ್ಲ, ಅದು ವಿಫಲವಾಯಿತು. ಹಾಗೆ 84ರಿಂದ 99ರವರೆಗೆ ಏನು ತಾಪತ್ರೆ ಇಲ್ಲದೆ ಅದು ತುಂಬಾ ಎತ್ತರವಾದ ಸ್ಥಳ. ಎವರೇಜ್ ಹೈಟ್ ಒಂದು 18,000 ಫೀಟು, ಸಿಯಾಚಿನ್ನಲ್ಲಿ 22,000 ಫೀಟ್ ಉಂಟು. ಚಳಿಗಾಲದಲ್ಲಿ ತಾಪಮಾನ ಸರಿಸುಮಾರು -50-54 ಡಿಗ್ರಿಗೆ ಹೋಗ್ತದೆ. ಸೊ ಚಳಿಗಾಲದಲ್ಲಿ ನಮ್ಮ ಸೇನೆ ಕೆಳಗೆ ಬರ್ತಿತ್ತು, ಸೆಕೆಗಾಲದಲ್ಲಿ ನಾವು ಮೇಲೆ ಹೋಗ್ತಿದ್ವಿ. ಯಾಕಂದ್ರೆ ಚಳಿಗಾಲದಲ್ಲಿ ಅಲ್ಲಿ ನೋಡಿಕೊಳ್ಳಿಕ್ಕೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ಚಳಿಗಾಲ ನಾವು ಕೆಳಗೆ ಬರ್ತಿದ್ದೆವು, ಸೆಕೆಗಾಲದಲ್ಲಿ ಪುನಃ ಮೇಲೆ ಹೋಗ್ತಿದ್ದೆವು. ಇದರ ಒಂದು ಇದರ ಐಡಿಯಾ ಆಗಿನ ಪಾಕಿಸ್ತಾನದ ಸೇನಾಧಿಕಾರಿ ಜನರಲ್ ಪರ್ವೇಜ್ ಮುಷರಫ್ ಅವರಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ 1984ರಲ್ಲಿ ನಾವು ಅಲ್ಲಿ ನಮ್ಮ ನೆಲೆಯನ್ನು ಸ್ಥಾಪಿಸಿದಾಗ ಆ ಇವರು ಮುಷರಫ್ ಅವರು ಒಂದು ಬ್ರಿಗೇಡಿಯರ್ ಆಗಿದ್ರು, ಅದೇ ಏರಿಯಾಕ್ಕೆ ಸ್ಥಾಪನೆ ಮಾಡಿದ್ದೆ ಅಂತ. ಹಾಗೆ ಅದೇ ಲಾಜಿಕ್ ಅನ್ನು ಉಪಯೋಗಿಸಿಕೊಂಡು ಇಲ್ಲಿ ಅವರು ಒಂದು ಆಪರೇಷನ್ ಬದರ್ ಎಂಬ ಕಾರ್ಯಾಚರಣೆಯಲ್ಲಿ ನಾವು ಕೆಳಗೆ ಇಳಿದಿರುವಾಗ ನಮ್ಮ ನೆಲೆಗಳಿಗೆ ಬಂದು ಕುಳಿತು ಬಿಟ್ರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಮ್ಮ ಎಂಟೈರ್ ಇಂಟೆಲಿಜೆನ್ಸ್ ನೆಟ್ವರ್ಕ್, ಇಂಟೆಲಿಜೆನ್ಸ್ ಬ್ಯೂರೋ, ರಿಸರ್ಚ್ ಅಂಡ್ ಅನಾಲಿಸಿಸ್, ಮಿಲಿಟರಿ ಇಂಟೆಲಿಜೆನ್ಸ್ ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಬಂದು ಕೂತಿದ್ದಾರೆ ಅಂತ. 3ನೇ ಮೈ 1999 ಮೈ ತಿಂಗಳ 3ನೇ ತಾರೀಕಿಗೆ ಅಲ್ಲಿ ಒಂದು 15 ಕಿಲೋಮೀಟರ್ ಉತ್ತರದಲ್ಲಿ ಕಾರ್ಗಿಲ್ ಉತ್ತರದಲ್ಲಿ ಒಂದು ಹಳ್ಳಿ ಉಂಟು, ಅಬ್ದುರ್ಮಾನ್ ಅಂತ. ಅಲ್ಲಿ ಒಬ್ಬ ಕಾಶಿ ನಾಮ್ಗ್ಯಾಲ್ ಅಂತ ಒಬ್ಬ ಹಳ್ಳಿಗೆದ್ದ. ಅವನ ಯಾಕನ್ನು ಹುಡುಕಿಕೊಂಡು ಮುಂದೆ ಹೋಗುವಾಗ ಗುಡ್ಡದ ಕೊಡಿಯಲ್ಲಿ ಏನ ಚಲನವಲನ ಕಂಡಿತ್ತು, ಜನರು ಓಡಾಡೋದು ಕಂಡಿತ್ತು. ಅವನಿಗೆ ಗೊತ್ತಿತ್ತು ಭಾರತೀಯ ಸೇನೆ ಹೋಗ್ಲಿಲ್ಲ, ಮೇಲೆ ಹೋಗ್ಬೇಕು, ಆದ್ರೆ ಇಷ್ಟು ಬೇಗ ಮೇಲೆ ಹೋಗ್ಲಿಲ್ಲ ಅಂತ ಗೊತ್ತಿತ್ತು. ಹಾಗೆ ಬಂದವ ಇಲ್ಲಿ ಸೈನಿಕರಿಗೆ ಮಾಹಿತಿ ಕೊಟ್ಟ ಅಲ್ಲಿ ಯಾರ ಇದ್ದಾರೆ ಮೇಲೆ ಅಂತ. ಹಾಗೆ 2005ನೇ ಮೇಗೆ ಭಾರತೀಯ ಸೇನೆ ಒಂದು ಚಿಕ್ಕ ಪೆಟ್ರೋಲ್ ಒಂದು ತುಕಡಿಯನ್ನು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು 4 ಜನರ ಒಂದು ತುಕಡಿಯನ್ನು ಇಂಟೆಲಿಜೆನ್ಸ್ ಗ್ಯಾದರಿಂಗ್ಗೆ, ಮಾಹಿತಿ ಬೇಹುಗಾರಿಕೆಗಾಗಿ ಮೇಲೆ ಕಳಿಸಿದ್ರು. ಅಲ್ಲಿ ಹೋಗಿ ನೋಡಿಕೊಂಡು ಬನ್ನಿ ಯಾರಿದ್ದಾರೆ, ಏನು ಉಂಟಂತ. ಹಾಗೆ ಹೋದ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಅವರ ತಂಡ ವಾಪಸ್ ಬರಲೇ ಇಲ್ಲ. ಪಾಕಿಸ್ತಾನಿಗಳು ಅವರನ್ನು ಹೊಂಚು ಹಾಕಿ ಅಂಬುಷ್ ಮಾಡಿ ಕ್ಯಾಪ್ಚರ್ ಮಾಡಿ ಅವರನ್ನು ಚಿತ್ರಹಿಂಸೆಯಲ್ಲಿ ಕೊಟ್ಟು ತುಂಬಾ ಕೈ ಕಾಲು ಮುರಿದು ಎಲ್ಲ ಸಿಗರೇಟ್ ಬಟ್ಟೆಲ್ಲ ಹಾಕಿ ಕಣ್ಣನ್ನು ಸ್ಕೂಲ್ ತೆಗೆದಿದ್ದಾರೆ. ಎಲ್ಲ ಚಿತ್ರಹಿಂಸೆ ಕೊಟ್ಟು ಕೊಂದುಬಿಟ್ಟು ಮತ್ತೆ ಸ್ವಲ್ಪ ಸಮಯದ ನಂತರ ಅವರ ದೇಹಗಳನ್ನು ನಮಗೆ ಹಸ್ತಾಂತರಿಸಲಾಯಿತು. ಇದಾದ ನಂತರ 10 ಮೈಗೆ ಮಾಹಿತಿ ಸರಿ ಸಿಕ್ಕಿದ್ದು ಎಲ್ಲ ಅಲ್ಲಿ ಪಾಕಿಸ್ತಾನಿಗಳಿದ್ದಾರೆ ಅಂತ. ಭಾರತೀಯ ಸೇನೆ ತುಂಬಾ ಪ್ರಯತ್ನ ಪಟ್ಟಿದ್ದು ಅವರನ್ನು ಅಲ್ಲಿ ಹೇಗಾದ್ರೂ ತೆಗೆಯುವುದಂತ. ಅದು ತೆಗಿಲಿಕ್ಕೆ ಬಹಳ ಕಷ್ಟ ಉಂಟು. ಅವರು ಗುಡ್ಡದ ಕೊಡಿಯಲ್ಲಿ ಇದ್ದಾರೆ, ನಾವು ಕೆಳಗೆ ಇರ್ತೇವೆ, ಅಷ್ಟು ಸುಲಭ ಆಗ್ತದೆ. ಹಾಗೆ ವಾಯುಪಡೆಯನ್ನು ಉಪಯೋಗಿಸಬೇಕು ಅಂತ ಆಯ್ತು. ಹಾಗೆ ಪ್ರಧಾನಮಂತ್ರಿಯವರ ಅನುಮತಿಗಾಗಿ ಮನವರಿಕೆ ಮಾಡಲಾಯಿತು. 25 ಮೇಗೆ ಪ್ರಧಾನಿ ಅವರು ಅವರ CCS ಕ್ಯಾಬಿನೆಟ್ ಕಮಿಟಿ ಒಂದು ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ರು. ಅದರಲ್ಲಿ ಅವರು ಅನುಮತಿ ಕೊಟ್ಟರು ಭಾರತದ ವಾಯುಪಡೆಗಳನ್ನು ಉಪಯೋಗಿಸಬಹುದು ಅಂತ. ಸೊ 26 ಜನವರಿಗೆ ಮೊದಲ ವಾಯುಸೇನೆ ದಾಳಿ ನಡೆಯಿತು. ವಿಪರ್ಯಾಸ ಏನಂತ ಹೇಳಿದ್ರೆ 2 ಫೈಟರ್ ಜೆಟ್ಗಳ ನಾಶವಾಯಿತು. ಒಂದು MiG-27, ಅದು ಅದರ ಮೆಕ್ಯಾನಿಕಲ್ ಇಂಜಿನ್ ಫೇಲ್ ಆದ ಕಾರಣ ಬಿದ್ದು ಇತ್ತು. ಅದರಲ್ಲಿ ಪೈಲಟ್ ನಚಿಕೇತ ಅಂತಿದ್ರು, ಫ್ಲೈಟ್ ನಚಿಕೇತ, ಅವರು
ಗಾಡಿಗಳಲ್ಲಿ ಹಾರಿ ತೀಲಿ ಕೆಳಗೆ ಬಿದ್ದದ್ದು ನಮ್ಮ ಸ್ಥಳದಲ್ಲಿ. ಅದರದ್ದು ಪಾಕಿಸ್ತಾನಿಗಳಿದ್ರು, ಅವರು ಸೆರೆ ಹಿಡಿದ್ರು. ಮತ್ತೆ ಇನ್ನೊಬ್ಬರನ್ನು ಅಲ್ಲಿ ಮಿಸೈಲ್ ಹೊಡೆದು, ಸ್ಟಿಂಗರ್ ಮಿಸೈಲ್ ಹೊಡೆದಿರಿಸಿದ್ದು. ಇದಾದ ನಂತರ 28ಕ್ಕೆ ಇನ್ನೊಂದು ಹೆಲಿಕಾಪ್ಟರ್ ಅನ್ನು ಕೆಳಗಿಳಿಸಲಾಯಿತು. ಅದರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಮೊಹಿಲನ್ ಅಂತ ಇದ್ರು, ಮತ್ತೊಂದು 5 ಜನ ಕ್ರೂ ಇದ್ರು, ಕೆಲಸದವರು, ಸಿಬ್ಬಂದಿಗಳು, ಎಲ್ಲರೂ ಹತರಾದರು. ಇದಾದ ನಂತರ ಭಾರತೀಯ ಸೇನೆ ಕಾರ್ಯಾಚರಣೆ ಮುಂದುವರೆದು ಫಸ್ಟ್ ಜೂನ್ಗೆ ನ್ಯಾಷನಲ್ ಹೈವೇ 1 ಎಂಡಿಗೆ ಬಾಂಬ್ ಹಾಕಿದ್ರು ಪಾಕಿಸ್ತಾನಿಗಳು, ಆರ್ಟಿಲರಿ ಫೈರ್ನಿಂದ, ಮೇಲಿನಿಂದ. ಇದರ ನಂತರ ಸೈನಿಕರ ಕಾರ್ಯಾಚರಣೆ ಇತ್ತು. ನಾನು ಆ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವುದಿಲ್ಲ. ಬೇರೆ ಬೇರೆ ಹಂತವಾಗಿ ಕಾರ್ಗಿಲ್ನಲ್ಲಿ ಹಂತವಾಗಿ ಜಯಗಳನ್ನು ಸಾಧಿಸುತ್ತಾ ಬೇರೆ ಬೇರೆ ಚೆಕ್ ಪೋಸ್ಟ್ಗಳು, ಗುಡ್ಡಗಾಡುಗಳ ಪಾಯಿಂಟ್ಗಳು, ಹಿಲ್ ತುದಿಯಲ್ಲಿರುವ ಪೋಸ್ಟ್ಗಳು, ಅವುಗಳನ್ನೆಲ್ಲ ವಶಪಡಿಸಿಕೊಂಡು ಹಂತವಾಗಿ ಸೇನೆ ಪಾಕಿಸ್ತಾನಿಗಳನ್ನು ಹೊರತುರಿತು. 11 ಗಂಟೆ ಯುದ್ಧದ ನಂತರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂತ ಅದರಲ್ಲಿ ಅವರು ಹತರಾದರು. ಅವರಿಗೆ ಪರಮವೀರ ಚಕ್ರ ಪ್ರದಾನ ಮಾಡಲಾಗಿದೆ. ಮತ್ತೆ ಇದಾದ ನಂತರ 5ನೇ ಜುಲೈಗೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ನಲ್ಲಿ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರು ಅಲ್ಲಿ ಹೋಗಿ ಅಲ್ಲಿಯ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಒಟ್ಟಿಗೆ ಜಂಟಿ ಹೇಳಿದ್ರು, ಭಾರತದ ಸ್ಥಳದಲ್ಲಿರುವ ಎಲ್ಲ ಪಾಕಿಸ್ತಾನ ಸೈನ್ಯಗಳು ವಾಪಸ್ ಬರ್ತೇವೆ, ನಾವು ಪಾಕಿಸ್ತಾನಿ ಸೈನ್ಯಗಳನ್ನು ವಾಪಸ್ ವಿಡ್ರಾ ಮಾಡ್ತೇವೆ, ಹಿಂದೆ ತೆಗೆದುಕೊಳ್ತೇವೆ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ರು ವಾಷಿಂಗ್ಟನ್ ನಲ್ಲಿ. ಆದ್ರೂ ಅವರು ಅನೌನ್ಸ್ ಮಾಡಿದ 5 ತಾರೀಕಿಗೆ ಪಾಕಿಸ್ತಾನಿಗಳು ಹಿಂದೆ ಹೋಗಲಿಲ್ಲ. ಪಾಕಿಸ್ತಾನ ವಿಡ್ರಾ ಮಾಡ್ಲಿಕ್ಕೆ ಶುರು ಮಾಡಿದ್ದು 11 ಜುಲೈಗೆ. 14 ಜುಲೈಗೆ ನಮ್ಮ ಪ್ರಧಾನಮಂತ್ರಿಯವರು ಒಂದು ದೇಶದಲ್ಲಿ ಪ್ರಕಟಣೆ ಕೊಟ್ಟರು, ಆಪರೇಷನ್ ವಿಜಯ್ ಸಕ್ಸಸ್ ಆಗಿದೆ, ಎಲ್ಲ ಕಾರ್ಯಾಚರಣೆ ಮುಗಿದಿದೆ ಅಂತ. ಆದರೆ ತದನಂತರ ನೋಡುವಾಗ ಮತ್ತು ಪಾಕಿಸ್ತಾನಿಗಳು ಅಲ್ಲಿ ಚಿಕ್ಕ ಪೋಸ್ಟ್ಗಳಿತ್ತು. ಹಾಗೆ ಜುಲೈ 14ರ ನಂತರವೂ ಯುದ್ಧವನ್ನು ಮುಂದುವರಿಸ್ತಾ ಇತ್ತು. ಪಾಕಿಸ್ತಾನದ ಕೊನೆಯ ಚೆಕ್ ಪೋಸ್ಟ್ ಅನ್ನು ಜುಲೈ 26ರಂದು ಹೊಡೆದುರುಳಿಸಲಾಯಿತು. ಆಗ 26 ಜುಲೈ ಕಾರ್ಗಿಲ್ ವಿಜಯ ದಿವಸವಾಗಿ ನಾವು ಆಚರಿಸ್ತಾ ಬಂದಿದ್ದೇವೆ. ಇದು ಕೊನೆಯ ದಿನ ಕಾರ್ಗಿಲ್